ಕ್ರಿಕೆಟ್ ಜಗಳ ತಾರಕಕ್ಕೇರಿ ಗುಂಪು ಘರ್ಷಣೆ ನಡೆದಿರುವಂತಹ ಘಟನೆ ಬೆಳಗಾವಿಯ ಅಳ್ವಾನ್ ಅನ್ನೋ ಗಲ್ಲಿಯಲ್ಲಿ ನಡೆದಿದೆ. ಎಲ್ಲಿ ಏನು ಯಾವಾಗ ಅಂತ ನೋಡ್ತಾ ಹೋಗೋಣ. ಕಲ್ಲು ತೂರಾಟ ಆಗಿ ತಲ್ವಾರ್ ಪ್ರದರ್ಶಿಸಿ ಅಟ್ಟಹಾಸ ಮೆರೆದಿದ್ದಾರೆ ಈ ಗಲಾಟೆಯಲ್ಲಿ. ಕ್ರಿಕೆಟ್ ಜಗಳ ತಾರಕಕ್ಕೇರಿ ಗುಂಪು ಘರ್ಷಣೆ ನಡೆದಿರುವಂತಹ ಘಟನೆ ಬೆಳಗಾವಿಯ ಅಳ್ವಾನ್ ಅನ್ನೋ ಗಲ್ಲಿಯಲ್ಲಾಗಿದೆ. ಆ ಗಲ್ಲಿ ಇದೀಗ ಉದ್ವಿಗ್ನ ಪರಿಸ್ಥಿತಿಯಲ್ಲಿದೆ. ಪೊಲೀಸರ ಸಮ್ಮುಖದಲ್ಲಿಯೇ ಕಲ್ಲು ತೂರಾಟ ಮಾತ್ರ ಅಲ್ಲ, ತಲ್ವಾರ್ನಿಂದ ಹೊಡೆದಾಡ್ಕೊಂಡಿದ್ದಾರೆ. ತಲ್ವಾರ್ ಎಸೆತ ಒಂದು ಕೋಮಿನ ಗುಂಪಿನ ಯುವಕರಿಂದ ನಡೆದಿರುವಂತಹ ಗಲಾಟೆ ಇದು. ಅಸಹಾಯಕರಂತೆ ಪೊಲೀಸರು ನಿಂತು ಬಿಟ್ಟಿದ್ದಾರೆ. ಆಗ ಜನ ಅಲ್ಲಿದ್ದಂಥವ್ರು ಚೆಲ್ಲಾಪಿಲ್ಲಿಯಾಗಿ ಓಡಿದ್ದಾರೆ. ಘಟನೆಯ ದೃಶ್ಯ CCTVಯಲ್ಲಿ ಸರಿಯಾಗಿದೆ. ಪರಿಸ್ಥಿತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ. ಚಿಕ್ಕ ಮಕ್ಕಳು ಯಾರೋ ಕ್ರಿಕೆಟ್ ಆಡ್ಕೊಳ್ತಾ ಇದ್ರಂತೆ, ಅವ್ರ ನಡುವೆ ಶುರುವಾದಂತಹ ಗಲಾಟೆಗೆ ದೊಡ್ಡವ್ರು ಸೇರ್ಕೊಂಡಿದ್ದಾರೆ. ಅದು ಎಲ್ಲಿಗೆ ಹೋಗಿ ನಿಂತ್ಕೊಳ್ತು ಅಂದ್ರೆ ಕಲ್ಲು ತೂರಾಟ ನಡೆಸೋದು, ತಲ್ವಾರ್ ಬೀಸೋದು, ಈ ಪರಿಸ್ಥಿತಿಗೆ ಬಂದು ನಿಂತಿದೆ. ನಾವು 7:30 ನ್ಯೂಸ್ ಕೆಫೆಲ್ಲೂ ಕೂಡ ನೋಡ್ತಾ ಇದ್ವಿ. ಬಹಳ ಸೂಕ್ಷ್ಮ ಪ್ರದೇಶ ಅಂತೆ, ಇಂತಹ ಗಲಾಟೆಗಳೆಲ್ಲ ಆಗ್ತಾ ಇತ್ತಂತೆ ಪದೇ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ಅಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ. ಬೆಳಗಾವಿಯ ಅಳ್ವಾನ್ ಅನ್ನೋ ಗಲ್ಲಿಯಲ್ಲಿ ನಡೆದಿರುವಂತಹ ಗಲಾಟೆ ಚಿಕ್ಕ ಒಂದು ಕ್ರಿಕೆಟ್ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಇದೀಗ ಹಲವಾರು ಜನ ಗಾಯಗಳಾಗಿ ಆಸ್ಪತ್ರೆಗೆ ಸೇರಿದ್ದಾರೆ. ಬೆಳಗಾವಿ ಅಳ್ವಾನ್ ಗಲ್ಲಿಯಲ್ಲಿ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ಸಂಬಂಧ ಇದೀಗ 10 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಬೆಳಗಾವಿಯ ಅಳ್ವಾನ್ ಅನ್ನುವ ಗಲ್ಲಿ ಇದೀಗ ಉದ್ವಿಗ್ನವಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ. ಈ ಘರ್ಷಣೆ ಆಗ್ತಾ ಇದ್ದಂತೆ ಸುಮಾರು 10 ಜನರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಕಲ್ಲು ತೂರಾಟ ಆಯ್ತು, ತಲ್ವಾರ್ ಪ್ರದರ್ಶಿಸಿ ಅಟ್ಟಹಾಸವನ್ನು ಕೂಡ ಮೆರೆದಿದ್ದಾರೆ. ಅನ್ಯ ಕೋಮಿನ ಹುಡುಗರು ಒಂದು ನಡೆಸ್ಕೊಂಡಿರುವಂತಹ ಗಲಾಟೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಈ ಬೆನ್ನಲ್ಲೇ ಇದೀಗ ಕ್ರಿಕೆಟ್ ಜಗಳ ತಾರಕಕ್ಕೇರಿ ಬೆಳಗಾವಿಯ ಅಳ್ವಾನ್ ಅನ್ನೋ ಗಲ್ಲಿ ಈ ಪರಿಸ್ಥಿತಿಗೆ ಬಂದು ನಿಂತಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿಲೀಪ್ ನೀಡ್ತಾರೆ. ದಿಲೀಪ್, ಇದೀಗ ಮೊದಲಿಗೆ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ, ಅರೆಸ್ಟ್ ಆಗಿರೋರ ಕತೆ ಏನು, ಮತ್ತು ಪೊಲೀಸರೆಲ್ಲ ಅಲ್ಲಿ ಬೀಡು ಬಿಟ್ಟಿದ್ದಾರೆ ಅಂದ್ರೆ ಅಂತ ಒಂದು ಸೂಕ್ಷ್ಮ ಪ್ರದೇಶನ ಡೀಟೇಲ್ಸ್ ಏನಿದೆ? ವಿದ್ಯಾ, ನಾವು ಈಗ ಅಳ್ವಾನ್ ಗಲ್ಲಿಯಲ್ಲಿ ನಾವು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಇಲ್ಲಿ ಏನಿದೆ ಜಾಗ, ಈ ಜಾಗದಿಂದಲೇ ಗಲಾಟೆ ಆಗಿರುವಂಥದ್ದು ಮತ್ತು ಆ ಕಡೆಯಿಂದ ಒಂದು ತಲವಾರನ್ನು ಕೂಡ ಎಸೆದಿದೆ. ತಾವು CCTV ಫುಟೇಜಲ್ಲಿ ನೋಡ್ಬೋದು. ಏನಾದರೂ ಆ ಕಡೆ ತಲವಾರನ್ನು ಕೂಡ ಎಸೆಯುವಂಥದ್ದು. ಹೀಗಾಗಿ ಇಲ್ಲಿ ಒಂದು ಪ್ರಾರ್ಥನಾ ಮಂದಿರ ಇರುವಂಥದ್ದು, ಜೊತೆಗೆ ಅಲ್ಲಿ ಮುಂದೆ ಒಂದು ದರ್ಗಾ, ಎಲ್ಲ ವಿಚಾರಗಳು ಕೂಡ ಎಲ್ಲರೂ ಕೂಡ ಎಲ್ಲ ಕೋಮಿನವರು ಕೂಡ ಒಂದಿಷ್ಟು ಸ್ವಾರ್ಥತೆ ಇರ್ತಿದ್ರು. ಆದರೆ ನಿನ್ನೆ ಏನು ಸಂಜೆ ಏನು ಮಕ್ಕಳ ಗಲಾಟೆ ಮಾಡಿಕೊಂಡು ಆ ಮಕ್ಕಳ ಗಲಾಟೆಗೆ ದೊಡ್ಡವರು ಸಪೋರ್ಟ್ ಮಾಡಿದ್ರೆ ಅಂತೇಳಿ ಈ ಥರ ಒಂದು ಘಟನೆ ಆಗಿದೆ ಅಂತೇಳಿ ತಾವು ನೋಡ್ಬೋದು. ಈಗಲೂ ಕೂಡ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ ಮತ್ತು 10 ಜನರ ಮೇಲೆ ಹೀಗಾಗಿ ಪ್ರಕರಣ ದಾಖಲು ಮಾಡಿದೆ. ಇನ್ನೊಂದು ವಿಶೇಷ ಏನಂತಂದರೆ ಏನು ಈ ಗಾಯಾಳುಗಳಿದ್ದಾರೆ, ಆ ಗಾಯಾಳುಗಳಲ್ಲಿ ಬಹಳಷ್ಟು ಮಕ್ಕಳೇ ಇರುವಂಥದ್ದು. ಯಾಕಂದರೆ ಮೈನರ್ ಇರುವಂಥ, ಹೀಗಾಗಿ ಪ್ರಕರಣ